ಏನ್ ಸರ್ ಹೊಸ ಗಾಡಿ ಇದೆ ಸರ್ ಇದು? ಹೊಸದೇ ಸರ್, ಶೋರೂಮ್ ಗಾಡಿನೇ ಬಂದಿರೋದು. ಶೋರೂಮ್ ಗಾಡಿನೇ? ಹಾ. ಎಷ್ಟನೇ ಮಾಡಲು ಸರ್ ಇದು? ಮಾಡ್ಲಲ್ಲ ಸರ್, ಇದು ತಿಂಗಳ ಕೇಳಬೇಕು. ಎಷ್ಟು ತಿಂಗಳ? ಇದು 7 ತಿಂಗಳದ ಗಾಡಿ ಸರ್. ಇದು ಬರೀ 7 ತಿಂಗಳದ ಗಾಡಿ ಇದು. ಓಕೆ ಸರ್. ಹೊಸ ಗಾಡಿ ಶೋರೂಮ್ ಇಂದ ಹೆಂಗೆ ತಂಗಿ ಸರ್. ಸರ್ ಬಂಗಾರ ಸರ್, ಇದು ಬಂಗಾರದ ರೇಟ್ ಮೊನ್ನೆ ಕಮ್ಮಿ ಆಗೈತಿ, ಇದು ಕಮ್ಮಿ ಆಗ್ತಾ ಇಲ್ಲ. ಯಾಕಂದ್ರೆ ಭಾರಿ ಡಿಮ್ಯಾಂಡ್ ಸರ್ ಈ ಗಾಡಿಗೆ. ಇಷ್ಟ ಡಿಮ್ಯಾಂಡ್ ಆಗೈತೆ ಅಂದ್ರೆ RX 100 ಎಲ್ಲ ಹೋಗ ಆ ರೇಟ್ ಆಗ್ಬಿಟ್ಟ ಸರ್. ಬಹಳ ಡಿಮ್ಯಾಂಡ್ ಆಗ್ಬಿಟ್ಟೈತಿ. ಹಲೋ ಗೈಸ್, ಎಲ್ಲರೂ ಹೆಂಗಿದ್ರ? ಎಲ್ರು ಆರಾಮಾಗಿದ್ರ ಅಂತ ಅನ್ಕೊಂಡಿದೀನಿ. ಇವತ್ತು ಇನ್ನು ಒಂದಿಷ್ಟು ಕಲೆಕ್ಷನ್ ಬಂದಿದ್ದಾವೆ, ತೋರಿಸ್ತೀನಿ ನಿಮಗೆ ಯಾವ ಮಾಡ್ಲು. ಮತ್ತೆ ಒಳ್ಳೊಳ್ಳೆ ಬೈಕ್ಗಳು ಬೇರೆ ಬಂದಿದ್ದಾವೆ. ಪಲ್ಸರ್ 220 ಆಗಿರ್ಬೋದು, ಮತ್ತೆ ಡ್ಯೂಕ್ ಹಳೆ ಮಾಡ್ಲು, ಭಾರಿ ರೇರ್ ಮಾಡ್ಲೆಲ್ಲ ಬಂದಿದ್ದಾವೆ. ತೋರಿಸ್ತೀನಿ ನಿಮಗೆಲ್ಲ. ಮತ್ತು ಪ್ರೈಸು, ಮಾಡ್ಲು, ಮತ್ತು ಆಫರ್ಸ್ ಏನಿದೆ ಎಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರು ಈ ಹೊಸದಾಗಿ ನೋಡ್ತಿದ್ದೀರಾ, ಈ ಚಾನಲ್ಗೆ ಹೊಸದ ಯಾರು ಬಂದಿದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಮತ್ತೆ ಫ್ರೆಂಡ್ಸ್ಗಳು ಶೇರ್ ಮಾಡಿರಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. Get ready! ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಗೂನು. ಆರಾಮಿದ್ದೀರಾ ಸರ್? ಆರಾಮಿದೆ ಸರ್. ನಾನು ಆರಾಮಿದೆ ಸರ್. ಯಾವ ಮಾಡಲ್ ಬಂದಿದೆ ಸರ್ ಈಗ ಪ್ರೆಸೆಂಟ್? ಈಗ ಪ್ರೆಸೆಂಟ್ ಅದ್ರಾಗ ಒಂದ್ 4 ಹೊಸ ಗಾಡಿ ಬಂದ, ಮತ್ತೆ ಉಳ್ಕಿದೆಲ್ಲ ಓಲ್ಡ್ ಸ್ಟಾಕ್ ನಲ್ಲಿ ಮೊನ್ನೆ ಒಂದ್ 4-5 ಗಾಡಿ ಹೋದ್ವು. ಈಗ ಸ್ವಲ್ಪ ಒಂದ್ 10 ಗಾಡಿ ಏನೋ ಇದು 10-12 ಗಾಡಿ ಇದೆ ಸರ್. ಬಹಳ ಚೆನ್ನಾಗಿ ಬಂದವ ಗಾಡಿ. ನೋಡಿ ವಿಡಿಯೋ ಮಾಡೋಣ. ಹ್ಞೂ ಸರ್. ಈಗ ಎಲ್ಲಿಂದ ಸರ್ ಇದು? NS 200 ಎಷ್ಟೇ ಮಾಡೋದು ಸರ್? NS 100 2019 ಡಿಸೆಂಬರ್ ಎಂಡ್ ಸರ್. ಇದು 1 ತಿಂಗಳ ಕಮ್ಮಿ ಇದೆ ಸರ್, 20ಕ್ಕೆ. ಆಮೇಲೆ ಇದು ಕಾರ್ಪೊರೇಟರ್ ಗಾಡಿ ಸರ್. ಇದು BS6 ಅಲ್ಲ, BS4 ಒಳ್ಳೆ ಗಾಡಿ. ABS ಇರುತ್ತೆ, ಇದಕ್ಕೆ ಡಬಲ್ ಡಿಕ್ಸ್ ABS ಇರುತ್ತೆ. ಈ ರೇಟ್ 1,10,10,000 ರೂಪಾಯಿ ಹೇಳಕತ್ತೀವಿ ನಾವು. 1,00,000 ರೂಪಾಯಿ ಮಟ್ಟ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೇವೆ ಸರ್. ಇದು ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಅಂದ್ರೆ ಇದು ಎಷ್ಟು ಹೆಚ್ಚು ಕಮ್ಮಿ ಆಗುತ್ತೆ ಸರ್? ಇನ್ನೊಂದು 2,000 ಕಮ್ಮಿ ಮಾಡ್ಕೊಡ್ತೇನೆ ಸರ್. 98ಗೆ ಮಾಡ್ಬೇಡ ಸರ್. 98? ಹಾ ಇಲ್ಲ ಸರ್. ಈಗ ಯಾಕಂದ್ರೆ ಬೇರೆ ಹಳ್ಳಿ ಕಡೆಯಿಂದ ಬರ್ತಾರೆ. ಹೌದು. ಹ್ಞೂ ಸರ್. ಈಗ ಅವರಿಗೆ ಒಳ್ಳೆ ರೇಟಿಗೆ ಮಾಡ್ಕೊಡ್ಬೇಕು ಸರ್. ಸರ್ ಒಳ್ಳೆ ರೇಟಿಗೆ ಸರ್ ಹೇಳಿರೋದು. ಮೊದಲೆಲ್ಲ 1,10,000 ಹೇಳಿದ್ವಿ, ಈಗ 1,00,000 ಹೇಳೇನಿ. ಈಗ ನೀವು ಮತ್ತೆ ಹೇಳಿದ್ಕೆ ಒಂದು 2,000 ಕಮ್ಮಿ ಮಾಡೇನಿ. 98 ಮಟ್ಟ ಮಾಡ್ಕೊಡೋಣ. ಏನೇ ಬರಲಿ ಅವ್ರ ಮನಸ್ಸಲ್ಲಿ ನೋಡಿ, ಸ್ವಲ್ಪ ಏನಾದ್ರು ಪಾರ್ಟಿ ಹತ್ರ ಮಾತಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೇನೆ ಸರ್. ಸರ್ ಇದು ಎಷ್ಟೇ ಮಾಡಲು ಸರ್? ಪಲ್ಸರ್ 150. ಪಲ್ಸರ್ 150 2022. ಹಾಂ, 22ನೇ ಮಾಡಲು. ಎಷ್ಟೇ ಮಾಡಲು ಸರ್? 22 ಸರ್ ಮಾಡಲು. ಸರ್ ಇದು ಮತ್ತೆ ಎಷ್ಟೇ ಓನರ್ ಸರ್? ಇದು ಸೆಕೆಂಡ್ ಓನರ್ ಆಗಿದೆ ಸರ್. ಬೆಂಗಳೂರು ನಂಬರು, ದಾವಣಗೆರೆ ಟ್ರಾನ್ಸ್ಫರ್ ಆಗಿದೆ ಸರ್. ಟ್ರಾನ್ಸ್ಫರ್ ಆದ್ಮೇಲೆ ಗಾಡಿ ರನ್ನಿಂಗ್ ನಿಮಗೆ ಒಂದು 28,000 ಹೊಡೀತು. ಮತ್ತೆ ಇದು ಏನೋ ಇದು ರೀಪೇಂಟ್ ಏನಾರು ಆಗಿದೆ ಸರ್? ಇಲ್ಲ ಸರ್, ಒರಿಜಿನಲ್ ಪೇಂಟ್ ಗಾಡಿ. ಒರಿಜಿನಲ್ ಪೇಂಟ್ ಗಾಡಿ. 2 ಟೈರ್ ಹೊಸದು ಹಾಕ್ಸೇವಿ, ಚೈನೀಸ್ ಪ್ಯಾಕೆಟ್ ಹೊಸ ಹಾಕ್ಸೇವಿ, ಇಂಜಿನ್ ಆಯಿಲ್, ಏರ್ ಫಿಲ್ಟರ್, ಆಯಿಲ್ ಫಿಲ್ಟರ್ ಎಲ್ಲ ಚೇಂಜ್ ಮಾಡಿಸಿ ಎಲ್ಲ ಓರಿಯಲ್ ಮಾಡಿಬಿಟ್ಟಾರೆ ಸರ್. ಹೊಸ ಗಾಡಿ ತಗೊಂಡ್ರೆ 160 ಇದೆ. 160? ಹ್ಞೂ ಸರ್. ಅಂದ್ರೆ ಇಷ್ಟೆಲ್ಲ ಮಾಡ್ತೀರಾ ಸರ್? ಇದು ಏನು ಖರ್ಚು, ಎಷ್ಟು ಖರ್ಚು? ಇದಕ್ಕೆ ಸರ್ ಒಂದು 2 ಟೈರು, ಚೈನೀಸ್ ಪ್ಯಾಕೆಟ್ 10,000 ದುಡ್ಡು ಹೋದು. 10,000 10-11,000 ದುಡ್ಡು ಹೋಗ್ಬಿಡ್ತಾವೆ ಸರ್ ಇದಕ್ಕೆ. ಪ್ರೈಸ್ ಏನು ಹೇಳ್ತದೆ ಸರ್? 78 ಕೊಡಿಸಿ ಸರ್. 78 ಕೊಡಿಸಿ. ಓಕೆ. ಮತ್ತೆ ಏನು ಕಮ್ಮಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇದ್ರಲ್ಲಿ? ಏನು ನಿಮ್ಮ ಇಷ್ಟ ಬಂದರೆ ಸರ್ ಇನ್ನೊಂದು 2-3 ಸಾವಿರ ಹೆಚ್ಚು ಕಮ್ಮಿ ಮಾಡ್ಕೊಡ್ತೇನೆ ಸರ್. 2-3 ಸಾವಿರ? ಹಾಂ, ಒಂದು 75 ಮಟ್ಟ ಮಾಡೋಣ ಸರ್. 75 ಮಟ್ಟ. ಯಾಕಂದ್ರೆ ಹಳ್ಳಿ ಕಡೆಯಿಂದ ಬರ್ತಿರ್ತಾರೆ ಸರ್, ಅವ್ರು ಬಂದು ವಾಪಸ್ ಹೋಗ್ಬಾರ್ದು ಸರ್. ಸರ್ ವಾಪಸ್ ಕಳ್ಸಲ್ಲ. ಇಲ್ಲ 40 ಅಂಗಡಿ ಇದಾವೆ, ಅಲ್ಲೂ ವಿಚಾರ ಮಾಡ್ಕೊಂಬಂದು ನಮ್ಮ ಹತ್ರ ನಮ್ಮ ಗಾಡಿ ಕ್ವಾಲಿಟಿ ನೋಡಿ ಅಲ್ಲೂ ನೋಡ್ಲಿ, ಎಲ್ಲಿ ಚೆನ್ನಾಗಿತ್ತು ಅಲ್ಲಿ ಬಂದು ಇಲ್ಲ ಸರ್. ಓಕೆ ಸರ್. ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಡೋದು. ಅಂದ್ರೆ ಫೈನಲ್ ಏನು ಹೇಳ್ತೀರಿ ಸರ್? ಫೈನಲ್ ಅಂದ್ರೆ ಒಂದು 72 ಮಾಡಿಬಿಡಿ ಸರ್. 72 ಮಾಡಿಬಿಡಿ ಸರ್. ಓಕೆ. ಅಂದ್ರೆ ಲೋನ್ ಆಗುತ್ತಾ ಸರ್ ಇದಕ್ಕೆಲ್ಲ? ಇದಕ್ಕೂ ಲೋನ್ ಸರ್. ಲೋನೇ ಒಂದು 50-60 ಸಾವಿರ ಲೋನ್ ಆಗುತ್ತೆ. ಒಂದು 20 ಸಾವಿರ ಇಟ್ಕೊಂಡ್ಬಂದ್ರೆ ಲೋನ್ ಮಾಡಿಸ್ಕೊಡ್ತೇನೆ. ಓಕೆ ಸರ್. ಸರ್ ಸರ್ ಇದು ಎಷ್ಟೇ ಮಾಡಲ್ಲ ಸರ್? Activa 125. Activa 125 ಸರ್. ಇದು 2024ನೇ ಮಾಡಲಿ ಸರ್. ಇದು 2024. ಅಂದ್ರೆ ಶೋರೂಮ್ ಗಾಡಿ ಎಷ್ಟಿದೆ ಸರ್ ಇವಾಗ? ಸರ್ ಈ ಶೋರೂಮ್ ಹೋಗಿ ಕೇಳ್ಕೊಂಬರ್ರಿ ಬೇಕಾದ್ರೆ 1,25,000 ಐತೆ. 1,25,000? ಹಾಂ. ಓಕೆ. ಇದು ಎಷ್ಟು ಹೇಳಕತ್ತೀರಾ? ನಾನು ನಿಮ್ಗೆ ಐತಲ್ಲ 30,000 ಬಿಟ್ಕೊಡ್ತೇನೆ ಸರ್. ಇದು 30,000? ಹಾಂ, ಅಲ್ಲಿಗೆ 95 ಆಯ್ತು. ಹಾಂ ಸರ್. ಒಂದು 10,000 ಚಿಲ್ಲರೆ ಹೊಡೆದು ಗಾಡಿ. ವೈಟ್ ಕಲರ್, ತುಂಬಾ ಚೆನ್ನಾಗಿದೆ. ಎಷ್ಟು ಓನರ್ ಸರ್? ಇದು ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್. ಮತ್ತೆ ಫೈನಲ್ ಎಷ್ಟು ಮಾಡ್ತೀರಾ ಸರ್? ಸರ್ 95, ಅದ್ರಾಗ 30,000 ಕಮ್ಮಿ ಹೇಳೇನಿ. ನಿಮ್ಮ ವಿಷಯ ಬರಲಿ ಬೇಕಾದ್ರೆ ನಿಮ್ಮ ಕಡೆಯಿಂದ ಬಂದ್ರೆ, ನಿಮ್ಮ ಚಾನಲಿಂದ ಬಂದ್ರೆ 92ಕ್ಕೆ ಮಾಡ್ಕೊಡ್ತೇನೆ ಸರ್. ಓಕೆ ಸರ್. ಅಲ್ಲಿ 38,000 ದುಡ್ಡು ಉಳಿತು ಅವ್ರಿಗೆ. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್ ಇದಕ್ಕೆ? ಇದಕ್ಕೊಂದು ಡೌನ್ ಪೇಮೆಂಟ್ ಒಂದು 30,000 ಮಾಡಿ ಸರ್. 25-30,000 ಮಾಡಿದ್ರೆ ಲೋನ್ ಆಗುತ್ತೆ ಸರ್ ಇದಕ್ಕೂ. ಓಕೆ ಸರ್. ಇದು ರೀಪೇಂಟ್ ಏನಾರು ಆಗಿದೆ ಸರ್? ಒರಿಜಿನಲ್ ಪೇಂಟ್ ಸರ್. ಗಾಡಿ ಒರಿಜಿನಲ್ ಪೇಂಟ್ ಇರ್ತಾವೆ ಸರ್. ಕಂಡೀಷನ್ ಗಾಡಿ ಇರ್ತವೆ. ಡಿಜಿಟಲ್ ಮೀಟರ್, ಡಿಸ್ಕ್ ಬ್ರೇಕ್, ಟಾಪ್ ಎಂಡ್ ಮಾಡಲಿದ್ದು ಒಂದು 25,000 ಐತಿ. ಒಂದು 25 ಗಾಡಿ ಶೋರೂಮ್ ಅಲ್ಲಿ ನಿಮಗೆ 92 ಮಟ್ಟ ಮಾಡ್ಕೊಡ್ತೇನೆ. ಒಳ್ಳೆ ಗಾಡಿ ಸರ್, ಗುಡ್ ಕಂಡೀಷನ್ ಇದೆ ಸರ್. ಎಷ್ಟನೇ ಮಾಡಲು ಸರ್ ಇದು? Axis 125?
ಆಕ್ಸೆಸ್ 125 ಇದು 24ನೇ ಮಾಡಲ್ ಸರ್. ಇದು 24 ಇದು 24. ಎಷ್ಟು ಓನರ್ ಸರ್? ಇದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. ಎಷ್ಟು ಹೇಳ್ತದೆ ಸರ್? ಸರ್ ಇದನ್ನು ಅಷ್ಟೇ ಬೀಳುತ್ತೆ 125 ಬೀಳುತ್ತೆ 128 ಬೀಳುತ್ತೆ ಶೋರೂಮ್ ನಲ್ಲಿ. ಇದು 90,000 ರೂಪಾಯಿ ಹೇಳಕತ್ತೆ. 90 ಹೇಳಕತ್ತೆ ಸರ್. ಅಲ್ಲಿಗೆ 30-35 ಸಾವಿರ ಉಳಿತಾವ ಸರ್. ಉಳಿತಾವ ಎಲ್ಲ ಗಾಡಿ 30-35 ಸಾವಿರ 2 ವರ್ಷ ಯೂಸ್ ಮಾಡಿ ಸರ್. 12 ಸಾವಿರ ಉಳಿದೆ ಗಾಡಿ. ಟಾಪ್ ಎಂಡ್ ಮಾಡಿ ಸರ್. ಇದು ಬ್ಲೂಟೂತ್ ಡಿಸ್ಕ್ ಬ್ರೇಕ್ ಮ್ಯಾಗ್ ವೀಲ್ ಎಲ್ಲ ಟಾಪ್ ಎಂಡ್ ಮಾಡಿ ಸರ್. ಡಬಲ್ ಕಲರ್ ಇದು ಒಳ್ಳೆ ಗಾಡಿ ಸರ್. ಫೈನಲ್ ಎಷ್ಟು ಹೇಳ್ತಾರೆ ಸರ್? ಸರ್ ಇದು 97 ಏನಲ್ಲ ಸರ್. ಸರ್ ಒಂದು 88 ಮಾಡೋದು ಸರ್. 88 ನೋಡಿ ಸರ್ ಎಷ್ಟು ಮಾಡ್ತೀರಾ? 85 ಮಾಡಿ ಸರ್. 85 ಮಾಡ್ತೀರಾ? 85 ಮಾಡ್ಬಿಡಿ ಸರ್. ಓಕೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ತೀರಾ ಇದಕ್ಕೆ? ಇದಕ್ಕೆ ನೀವು ಒಂದು 25-30 ಸಾವಿರ 60,000 ರೂಪಾಯಿ ಲೋನೇ ಕೊಡಿಸ್ಬಿಡ್ತೀನಿ ಸರ್. ಓಕೆ ಸರ್. ಉಳ್ಕಿದ್ದೆಲ್ಲ ಒಂದು ಮಾಡಲಿ ಬೇಕಾದ್ರೆ. ಓಕೆ ಸರ್. ಸರ್ ಎಷ್ಟೇ ಮಾಡಲು ಸರ್ SP 125? SP 125 ಇದು 2024 ಡಿಸೆಂಬರ್ ಗಾಡಿ ಸರ್. ಸರ್ 1 ತಿಂಗಳ ಕಮ್ಮಿ 25ಕ್ಕೆ. ಓಕೆ ಎಷ್ಟನೇ ಓನರ್ ಸರ್? ಇದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರು. ಈ ಗಾಡಿನು ಸರ್ 125 ಸರ್. ಇದನ್ನು 125 ಐತಿ. ಇದು 85 ಹೇಳಕತ್ತೆ ಸರ್. 85 ಸಾವಿರ ಹೇಳ. ಶೋರೂಮ್ ಗಾಡಿಗೂ ಇದ್ರಲ್ಲೂ ಒಂದು 30-35 ಸಾವಿರ 35-37 ಸಾವಿರ ಉಳಿತಾವ ಸರ್. ಒಳ್ಳೆ ಗಾಡಿಗಳು ಮೈಲೇಜ್ ಗಾಡಿ ಸರ್. ಇದು 65-70 ಮೈಲೇಜ್ ಬರುತ್ತೆ ಗಾಡಿ. ಓಕೆ ಸರ್. ಎಷ್ಟು ರನ್ ಆಗಿದೆ ಸರ್ ಇದು? ಇದು ಒಂದು 12 ಸಾವಿರ ನೋಡಿ ಸರ್. 12 ಸಾವಿರ ಶೋರೂಮ್ ಟೈರ್ ನಲ್ಲಿ ಇದೆ. 12 ಸಾವಿರ ರನ್ ಆಗಿದೆ ಜಿನಿಯನ್. ಓಕೆ ಅದು ಟೈರ್ ಏನು ಚೇಂಜ್ ಆಗಿದೆ ಸರ್? ಇದು ಸರ್ ಗಾಡಿ ಜೊತೆಗೆ ಬಂದ್ರೆ ಟೈರ್ ಸರ್. ಸರ್ ಓಕೆ ಫೈನಲ್ ಎಷ್ಟು ಹೇಳ್ತಾರೆ ಸರ್? ಸರ್ 85 ಹೇಳೇನಿ. ಒಂದು 82ವರೆ ಮಾಡ್ಬಿಡಿ ಸರ್. 82ವರೆ ಮಾಡ್ಬಿಡಿ. ಓಕೆ ಲೋನ್ ಎಲ್ಲ ಆಗುತ್ತೆ ಸರ್? ಇದಕ್ಕೂ ಲೋನ್ ಆಗುತ್ತೆ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡೋದು ಸರ್? ಇದಕ್ಕೆ ಒಂದು 20 ಸಾವಿರ ತರಲಿ ಸರ್. 20 ಸಾವಿರ ತಂದ್ರೆ ಲೋನ್ ಮಾಡಿಸ್ಕೊಡ್ತೇನೆ. ಓಕೆ ಸರ್. ಇದು ಎಷ್ಟನೇ ಮಾಡೋದು ಸರ್? ಪ್ಯಾಷನ್ ಸರ್ ಇದು 2019 ಮಾಡಲು 19 12ನೇ ತಿಂಗಳ ಸರ್. 20 ಗಾಡಿ ಲಾಸ್ಟ್ ಕೋಟ ಇದು. ಇದು ಕಾರ್ಪೊರೇಟರ್ ಗಾಡಿ BS6 ಅಲ್ಲ BS4 ಗಾಡಿ ಕಾರ್ಪೊರೇಟರ್ ಗಾಡಿ. ಇದು ಎಷ್ಟು ರನ್ ಆಗಿದೆ ಸರ್? ಸರ್ ಇದು ಒಂದು 18-20 ಸಾವಿರ ಓಡಿ ಸರ್. ಇದು ಬಹಳ ಚೆನ್ನಾಗಿದೆ ಸರ್ ಗಾಡಿ. ಒರಿಜಿನಲ್ ಇದೆ ಗಾಡಿ ಮಾತ್ರ. ಎಷ್ಟನೇ ಓನರ್ ಸರ್? ಇದು ಸಿಂಗಲ್ ಓನರ್ ಸರ್. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸಿಂಗಲ್ ಓನರ್ ಗಾಡಿ. ಇದು ರೇಟ್ ನಾನು 58 ಸಾವಿರ ರೂಪಾಯಿ ಇಟ್ಟೇನೆ ಸರ್. 58 ಇಟ್ಟೇನೆ. ಅಂದ್ರೆ ಅದ್ರಾಗ ಎಷ್ಟು ಹೆಚ್ಚು ಕಡಿಮೆ ಆಗುತ್ತೆ ಸರ್? ಇದು ಏನವ್ರು ಬಂದ್ರೆ ಒಂದು 2-3 ಸಾವಿರ ಇದೆ ಕಮ್ಮಿ ಮಾಡ್ಕೊಡ್ತೇನೆ ಸರ್. ಒಂದು 55 ಮಟ್ಟ ಟ್ರೈ ಮಾಡ್ತೇನೆ. ಶೋರೂಮ್ ಗಾಡಿ ಎಷ್ಟಿದೆ ಸರ್? ಸರ್ ಈ ಗಾಡಿ ಬಂದಾಗೆ ಸರ್ BS6 ಬರ್ತಿರೋದು 1 ಲಕ್ಷ ಐತೆ ಸರ್ ಹೊಸ ಗಾಡಿ. ಇದೆಲ್ಲ ಬಂದಾಗೆ ಸರ್ ಕಾರ್ಪೊರೇಟರ್ ಗಾಡಿ ಇದು. ಅದೇ ರೀಪೇಂಟ್ ಆಗಿದೆ ಸರ್. ಒರಿಜಿನಲ್ ಪೇಂಟ್ ಸರ್. ಇದು ಒರಿಜಿನಲ್ ಪೇಂಟ್ ಸರ್. ಟೈರ್ ಏನೋ ಚೇಂಜ್ ಆಗಿದೆ ಸರ್? ಟೈರ್ ಚೇಂಜ್ ಆಗಿರ್ತಾವ ಸರ್. ಒಂದ್ಸಲ ಚೇಂಜ್ ಆಗೈತಿ. ಉಳಿದ ಆಲ್ಟು ಟೈರ್ ಹೊಸ ಇದೆ ಸರ್. ಓಕೆ ಸರ್. ಬ್ಯಾಟ್ರಿ ಶೆಲ್ಫ್ ಇಂಜಿನ್ ಎಲ್ಲ ಕಂಡೀಷನ್ ಇದೆ ಸರ್. ಫೈನಲ್ ಎಷ್ಟು ಮಾಡ್ತೀರಾ ಸರ್? ಅದೇ ಸರ್ 58 ಹೇಳ್ದಲ್ಲ 55 ಹೇಳೀನಿ. ಒಂದು 54 ಕೊಟ್ಟು ಹೇಳಿ ಸರ್. ಲಾಸ್ಟ್ ಡೆಡ್ಲೈನ್ ಸರ್. ಇದ್ರಾಗ ಏನು ಕಮ್ಮಿ ಮಾಡಲ್ಲ ಮತ್ತೆ ಕಸ್ಟಮರ್. ಡೌನ್ ಪೇಮೆಂಟ್ ಎಷ್ಟು ಮಾಡ್ತೀರಾ ಇದಕ್ಕೆ ನೀವು ಒಂದು 25 ಸಾವಿರ ತಂದ್ರೆ ಲೋನ್ ಮಾಡ್ಕೊಡ್ತೇನೆ. 25. ಓಕೆ ಸರ್. ಎಷ್ಟೇ ಮಾಡ್ಬೇಕು ಸರ್? ಎನ್ಫೀಲ್ಡ್ ಕ್ಲಾಸಿಕ್ 350 ಸರ್. ಬಂಗಾರ ಸರ್. ಇದು ಬಂಗಾರದ ರೇಟ್ ಮೊನ್ನೆ ಕಮ್ಮಿ ಆಗೈತಿ. ಇದು ಕಮ್ಮಿ ಆಗ್ತಾ ಇಲ್ಲ ಯಾಕಂದ್ರೆ ಭಾರಿ ಡಿಮ್ಯಾಂಡ್ ಸರ್ ಈ ಗಾಡಿಗೆ. ಇಷ್ಟು ಡಿಮ್ಯಾಂಡ್ ಆಗೈತೆ ಅಂದ್ರೆ RX 100 ಎಲ್ಲ ಹೋಗ ಆ ರೇಟ್ ಆಗ್ಬಿಟ್ಟ ಸರ್. ಬಹಳ ಡಿಮ್ಯಾಂಡ್ ಆಗ್ಬಿಟ್ಟೈತಿ. ಆಗ್ಲಿ ನಿಮ್ ಬರಲಿ ಒಳ್ಳೆ ಗಾಡಿ ಕೊಡೋಣ. ಅವ್ರಿಗೆ ಒಳ್ಳೇದಾಗ್ಲಿ. ನಮ್ಮ ಹತ್ರ ಒಯ್ದ್ಮೇಲೆ ಅವ್ರಿಗೆ ನನಗೆ 10 ಗಿರಾಕಿ ಬರಬೇಕು. ಒಳ್ಳೆ ಗಾಡಿ ಕೊಡ್ತೇವೆ ಸರ್. ಒರಿಜಿನಾಲಿಟಿ ಗಾಡಿ ಇದು. ಫುಲ್ ಒರಿಜಿನಾಲಿಟಿ ಗಾಡಿ. 2019 ಮಾಡಲ್ ಗಾಡಿ ವಿತ್ ABS. ಸಿಂಗಲ್ ಓನರ್ ಗಾಡಿ. ಇನ್ಶೂರೆನ್ಸ್ ರನ್ನಿಂಗ್ ಐತಿ. ಒರಿಜಿನಲ್ ಪೇಂಟ್ ಸರ್. ಎಲ್ಲೂ ಒಂದು ಬರಸ್ಟ್ ಟಚ್ ಅಪ್ ಆಗಿಲ್ಲ ಗಾಡಿ. ಜೀನಿಯನ್ ಹೊಡೆಯತಿ 30,000 ಚಿಲ್ಲರ ಹೊಡೆ ಸರ್. ಬಹಳ ಚೆನ್ನಾಗೈತೆ ಗಾಡಿ. ಯಾರು ಫಸ್ಟ್ ನೋಟ್ ಬಂದು ಹೋಯ್ತಾರೆ ಗಾಡಿ ಅವ್ರಿಗೆ ಸರ್. ಯಾರು ಬರ್ತಾರಂತ ಸರ್. ಈ ಗಾಡಿ ನಾವು 2,20,000 ಹೇಳಕತ್ತೇವೆ ಸರ್. ರೇಟ್ ಎಲ್ಲ ಜಾಸ್ತಿನೇ ಇದೆ ಸರ್. ಇದು ಅಂದ್ರೆ ಗಾಡಿ ಸಿಗ್ತಾ ಇಲ್ಲ. BS4 ಗಾಡಿ ಇದು ಕಾರ್ಪೊರೇಟರ್ ಗಾಡಿ. ಇದನ್ನು 2,20 ಹೇಳಕತ್ತೇನಿ. ಅವ್ರು ಬರ್ಲಿ ಅದ್ರ ಬದ್ರ ಅವ್ರ ರೇಟ್ ಕೇಳಲಿ. ಹೆಚ್ಚು ಕಮ್ಮಿ ಮುಗಿಸ್ಕೊಡ್ತೀನಿ. ಲೋನ್ 90,000 ರೂಪಾಯಿ ಕೊಡಿಸ್ತೀನಿ. 90,000? ಹೌದು ಸರ್. 90 ಮಟ್ಟ ಆಗುತ್ತೆ. ಶೋರೂಮ್ ಗಾಡಿ ಎಷ್ಟಿದೆ ಸರ್ ಇದು? ಸರ್ ಇದು ಬಂದಾಗೆ ಸರ್. ಈಗ ಬಂದಾಗಿದೆ. BS4 ಬರ್ತೀವಿ. BS6 ಬರ್ತಿರೋದು 2,85 2,95 3 ಲಕ್ಷದ ಮಟ್ಟ ಆಯ್ತು ಹೊಸ ಗಾಡಿ. ಇದು ಬಂದಾಗೆ ಸರ್. ಸಿಗಲ್ಲ ಇದು. ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಆಗ್ಯಾವ ಸರ್ ಗಾಡಿ. ಫೈನಲ್ ಎಷ್ಟು ಮಾಡ್ತಾರ ಸರ್? ಸರ್ 2,20 ಹೇಳೇವಿ. ಅವ್ರು ಬರ್ಬೇಕು ಸರ್. ಈ ಗಾಡಿಗೆ ಮಾತ್ರ ಫೈನಲ್ ಹೇಳಲ್ಲ. ಅವ್ರು ಬಂದು ರೇಟ್ ಕೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಟ್ರೈ ಮಾಡಿ ಕೊಡಿಸ್ತೀನಿ. ವಾಪಸ್ ಅಂತ ಕಳ್ಸಲ್ಲ. ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಅವ್ರಿಗೆ. ಒರಿಜಿನಲ್ ಪೇಂಟ್ ಗಾಡಿ. ಸರ್ XL 100 24ನೇ ಮಾಡಲು. ಎಷ್ಟನೇ ಓನರ್ ಸರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಆಗಿದೆ ಸರ್. ರನ್ ನಿಮ್ಗೆ ಒಂದು 9,000 ಹೊಡಿದೆ ಸರ್. ಇದು 9,000 ಹೊಡಿದೆ. ಓಕೆ 9,000? ಹೌದು ಅಷ್ಟೇ ಸರ್. ಇದು ಏನಾರು ಇದೇನೋ ಚೇಂಜ್ ಆಗುತ್ತೆ ಸರ್? ಏನ್ ಚೇಂಜ್ ಇಲ್ಲ ಸರ್. ಶೋರೂಮ್ ಟೈಮಲ್ಲಿ ಇದೆ. 2024ನೇ ಮಾಡಲು 24 ಮಾಡಲು
ಅಂದ್ರೆ ಜಾಸ್ತಿ ರನ್ ಮಾಡಿಲ್ಲ ಸರ್. ಮಾಡಿಲ್ಲ ಸರ್, ಒರಿಜಿನಲ್ ಪೇಂಟ್ ಗಾಡಿ ಇದನ್ನು ಓಕೆ ಸರ್. ಬಹಳ ಚೆನ್ನಾಗಿದೆ ಗಾಡಿ. ಓಕೆ ಸರ್. ಇದು ಟೈರ್ ಏನು ಚೇಂಜ್ ಆಗಿದೆ? ಯಾವ ಚೇಂಜ್ ಆಗಿಲ್ಲ, ಎಲ್ಲ ಗಾಡಿ ಜೊತೆ ಸಾಮಾನು. ಓಕೆ ಸರ್. ಎಷ್ಟು ಇರ್ತದೆ ಸರ್? ಸರ್ ಇದು ಹೊಸ ಗಾಡಿ 72 ಇದೆ. ಹಾಂ ಸರ್. ನಾನು 22,000 ಬಿಟ್ಟು ಕೊಡ್ತೀನಿ 2 ವರ್ಷಕ್ಕೆ. ಹಾಂ ಸರ್. ವರ್ಷ 10,000 ಬಿಡೋಣ ಸರ್. ಓಕೆ ಸರ್. ಎಷ್ಟನೇ ಮಾಡಲ್ಲ ಸರ್? MT-15 MT-15 21 ಡಿಸೆಂಬರ್ ಮಾಡಲಿ ಸರ್ ಇದು. ಹಾಂ ಸರ್. ಎಷ್ಟನೇ ಓನರ್ ಸರ್? ಇದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರಾ? ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಸರ್? ಇದು 11,000 ಹೊಡಿದೆ ಸರ್. 11,000. 11,000 ಹೊಡಿದೆ. ಎಷ್ಟು ಹೇಳಿದೆ ಸರ್? ರೈಟ್ ಇದ್ರ ನಾವು 1.35 ಇಟ್ಟಿವಿ. ಎಷ್ಟು? 1,35,000. 1,35,000. ಅವ್ರು ಮತ್ತೆ ಹೆಚ್ಚು ಕಡಿಮೆ ಆಗಲ್ಲ ಅದರಲ್ಲಿ? ಮಾಡೋಣ ಸರ್. ಈಗ ಒಬ್ಬರು ಬಂದಾರೆ, ಹಾಂ ಸರ್. ಅವರು ನಾಳೆ ಬೆಳಿಗ್ಗೆ ಬಂದು ವ್ಯಾಪಾರ ಮುಗಿಸ್ಕೊಂತ ಹೇಳ್ಯಾರ ಸರ್. 1,22,000 ಮುಗಿಸ್ತೇನೆ ವ್ಯಾಪಾರ. ಅದ್ರೊಳಗೆ ಯಾರು ಬಂದು ಒಯ್ದ್ರೆ ಅವ್ರು ಬರೋದು ಅದೇ 1,20,000 ಮುಗಿಸ್ಕೊಡ್ತೇನೆ ಸರ್ ಫೈನಲ್. ಹಾಂ ಸರ್. ಅವರು ನಾಳೆ ಬಂದು ನಾವು ಒಯ್ತು ಅಂತ ಹೇಳ್ಯಾರೆ. ಇದ್ರೆ ನಿಮ್ ವಿಡಿಯೋ ಅಲ್ಲಿ ಮಟ್ಟ ತಪ್ಪ ಮಟ್ಟ ಇದ್ರೆ ಬಂದು ಒಯ್ಲಿ, ಹಾಂ ಸರ್. ಇಲ್ಲಿದ್ರೆ 1,20,000 ವ್ಯಾಪಾರ ಆಗೈತಿ ಇದು. ಹಾಂ ಸರ್. ಅವ್ರು ಬಂದಿಲ್ಲಿದ್ರೆ ಮತ್ತೆ ಬೇರೆ ಕೊಡೋಣ ಅಂತ ಸರ್. ಓಕೆ ಸರ್. ಹಾಂ 21 ಡಿಸೆಂಬರ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆ. ಹಾಂ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡ್ತೀರಿ? ಅವ್ರು ಡೌನ್ ಪೇಮೆಂಟ್ ಒಂದು 35,000 ಕೊಡ್ಬೇಕು ಸರ್. 35 ಹುಡುಕಿದ್ ಲೋನ್ ಆಗುತ್ತೆ. ಓಕೆ ಸರ್. ಹಾಂ ಸರ್. ಎಷ್ಟನೇ ಮಾಡಲು ಸರ್ FZ? FZ 2018 ಡಿಸೆಂಬರ್ ಗಾಡಿ ಸರ್. ಎಷ್ಟನೇ ಓನರ್ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರಾ? ಎಷ್ಟು ರನ್ ಆಗಿದೆ ಸರ್? ಸರ್ ರನ್ನಿಂಗ್ ಬಂದು ನಿಮಗೆ ಒಂದು 25-26 ಹೊಡೆ ಸರ್ ಇದು. 25 ಹಾಂ ಸಿಂಗಲ್ ಓನರ್ ಗಾಡಿ. ಓಕೆ. ಎಷ್ಟು ಇದೆ ಸರ್? ಇದು ರೈಟ್ ನಾನು 55,000 ರೂಪಾಯಿ ಹೇಳಕತ್ತೆ ಸರ್. 55,000. ಡೌನ್ ಪೇಮೆಂಟ್ ಎಷ್ಟು ಮಾಡುತ್ತೆ ಸರ್? ಇದಕ್ಕೆ ಒಂದು 25,000 ತಂದ್ರೆ ಉಳ್ಕಿದ್ ಲೋನ್ ಮಾಡ್ಕೊಡ್ತೇನೆ. ಹ್ಞೂ ಸರ್. ಅಂದ್ರೆ ನಿಮ್ದು ಯಾವ್ದು ಇದ್ರಲ್ಲಿ ಸರ್? ಯಾವ ಫೈನಾನ್ಸ್ ಅಲ್ಲಿ? ಬ್ಯಾಂಕ್? IDFC ಬ್ಯಾಂಕ್ ಒಬ್ಬರೇ ಕೊಡ್ತಾರೆ ಸರ್, ಮತ್ತೆ ಬೇರೆ ಯಾರು ಕೊಡ್ತಾರಲ್ಲ. ಫೈನಾನ್ಸ್ ಎಲ್ಲ ಬ್ಯಾಂಕ್ ಅಂದ್ರೆ ಅವ್ರದ್ದು ಬಡ್ಡಿನೂ ಕಮ್ಮಿ ಇರುತ್ತೆ, ಆಮೇಲೆ ಪರ್ಸೇಸಿಂಗ್ ಫೀಸು ಅವೆಲ್ಲ ಕಮ್ಮಿ ಇರುತ್ತೆ ಸರ್. ಅನುಕೂಲ ಆಗುತ್ತೆ, ಕಸ್ಟಮರ್ ತಗೊಂಡ್ರೆ ಅನುಕೂಲ ಆಗುತ್ತೆ ಸರ್. ಹ್ಞೂ ಸರ್. ಫೈನಲ್ ಎಷ್ಟು ಮಾಡ್ತೀರಾ ಸರ್ ಅದನ್ನ? ಈಗ 55 ಹೇಳಿದ ಸರ್. ಹಾಂ ಸರ್. ಒಂದು 50 ಮಾಡ್ಕೊಡೋಣ ಹೋಗಿ ಸರ್. ಒಂದು 50 ಮಾಡ್ಕೊಡ್ತೀರಾ? ಮಾಡ್ಕೊಡ್ಬಿಡ್ತೇನೆ ಸರ್. 5,000 ಕಮ್ಮಿ ಮಾಡ್ಕೊಡ್ತೇನೆ. ಹಾಂ ಸರ್. ಅಂದ್ರೆ ಯಾಕಂದ್ರೆ ಹಳ್ಳಿ ಕಡೆಯಿಂದ ಬರ್ತಿರ್ತಾರ ಅವರು, ಯಾಕಂದ್ರೆ ಇಲ್ಲಿ ಒಳ್ಳೆ ಬೈಕ್ ತಗೊಳಕ್ ಬಂದಿರ್ತಾರ ಸರ್. ಅವರು ವಾಪಸ್ ಬರ್ತಾರೆ ಸರ್. ಅವರು ಬಂದರೆ ಯಾರು ವಾಪಸ್ ಹೋಗಿಲ್ಲ ಸರ್. ಒಳ್ಳೆ ಗಾಡಿನೇ ಕೊಟ್ಟೇನಿ, ಭಾಳ ಒಳ್ಳೆ ಗಾಡಿನೇ ಕೊಟ್ಟೇನಿ. ಒಳ್ಳೆ ಜನ ಬಂದಾರ ನಮ್ಮ ಹತ್ರ, ಜಾಸ್ತಿ ಮಾತಾಡಲ್ಲ. 1-2-3 ಮಾತಲ್ಲಿ ವ್ಯಾಪಾರ ಮುಗಿಸ್ಕೊಂಡು ಹೋಗ್ಯಾರ ಸರ್. ಹ್ಞೂ ಸರ್. ಟೈರ್ ಏನೇ ಚೇಂಜ್ ಆಗಿದೆ ಸರ್? ಇದು ಟೈರ್ ಚೇಂಜ್ ಆಗಿರುತ್ತೆ ಸರ್, ಹಳೆ ಮಾಡಲ್ಲ ಚೇಂಜ್ ಆಗಿರ್ತವೆ. ಈ ಗಾಡಿ ಎಲ್ಲ ಇಂಜಿನ್ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಸರ್. ಇಂಜಿನ್ ಶಾಖಜೋರು ಚೈನೀಸ್ ಪ್ಯಾಕೆಟ್ ಎಲ್ಲ ಚೆನ್ನಾಗಿದೆ ಸರ್. ಗಾಡಿ ಗುಡ್ ಕಂಡೀಷನ್ ಇದೆ. ಸೀಲ್ಡ್ ಇಂಜಿನ್ ಏನು ಓಪನ್ ಆಗಿಲ್ಲ ಇನ್ನೋರಿಗೆ. ಹಾಂ ಸರ್. ಇದು ಎಷ್ಟೇ ಮಾಡಲು ಸರ್? ಡ್ಯೂಕ್ 200. ಡ್ಯೂಕ್ 200 ಸರ್. ಇದು 2017 ಮಾಡಲು. ಎಷ್ಟನೇ ಓನರ್ ಸರ್? ಸರ್ ಇದು ಓನರ್ ಜಾಸ್ತಿ ಆಗ್ಯಾವೆ, ರೈಟು ಕಮ್ಮಿ ಕೊಡ್ತೇನೆ. ಓನರ್ 6 ಆಗ್ಯಾರೆ. ಮತ್ತೆ ಸುಮ್ಮನೆ ಓನರ್ ಒಬ್ಬರು ಹೇಳಲ್ಲ, ಹೇಳೇ ಕೊಡ ದೂರಿಂದ ಯಾರು ಬರ್ತಾರೆ, ಏನ್ ಸರ್ ನಾವು 1ನೇ 2ನೇ ಓನರ್ ತಿಳ್ಕೊಂಡ್ ಬಂದ್ಬಿಟ್ರೆ ಅಂತ ಹೇಳ್ತಾರೆ. ಇರೋ ಮಾತೆ 6 ಓನರ್ ಆಗ್ಯಾರೆ. ಇಂಜಿನು ಪರ್ಫೆಕ್ಟ್ ಆಗಿದೆ, ಟೈರು ಇಂಜಿನು ಎಲ್ಲ ಗುಡ್ ಕಂಡೀಷನ್ ಐತಿ. ಗಾಡಿ ಚೆನ್ನಾಗಿದೆ. 6ನೇ ಓನರ್ ಗಾಡಿ. ಎಷ್ಟು ಇರ್ತದೆ ಸರ್? ಸರ್ ರೇಟು ಕಮ್ಮಿ ಕೊಡ್ತೇನೆ ಸರ್. 65,000 ರೂಪಾಯಿ ಕೊಡ್ತೇನೆ. 65,000? ಹಾಂ 65,000 ಕೊಡ್ತೇನೆ. ಹೆಚ್ಚು ಕಡಿಮೆ ಆಗುತ್ತೆ ಸರ್? ಮಾಡೋಣ ಸರ್, ಸ್ವಲ್ಪ ಬಂದ್ರೆ ಹೆಚ್ಚು ಕಮ್ಮಿ ನಾನು ಮುಗಿಸ್ಕೊಡ್ತೀನಿ. ಹಾಂ ಸರ್. ಅವ್ರೆಲ್ಲ ಶೋರೂಮ್ ಚೆಕ್ ಮಾಡ್ಸ್ಕೊಂಡ್ ಬರ್ಲಿ. ಇಂಜಿನ್ ಅಂತೂ ಫುಲ್ ಪರ್ಫೆಕ್ಟ್ ಆಗಿದೆ ಸರ್ ಗಾಡಿ. ಎಷ್ಟು ರನ್ ಆಗಿದೆ ಸರ್ ಇದು? ಇದು ರನ್ನಿಂಗ್ ಅದ್ರ ಲೆಕ್ಕ ಹಿಡಿಬಾರ್ದು ಸರ್. ಹಳೆ ಮಾಡಲು 6 ಜನ ಓನರ್. ಈಗ ಏನ್ ಕಂಡೀಷನ್ ಐತಿ ಇಂಜಿನ್ ನೋಡ್ಕೊಂಡು ಹೋಗ್ಬೇಕು ಸರ್. ಇಂಜಿನ್ ಆದ್ರೂ ಫುಲ್ ಕಂಡೀಷನ್ ಐತಿ, ಗ್ಯಾರಂಟಿ ಐತಿ ಇಂಜಿನ್. ಅಷ್ಟು ಚೆನ್ನಾಗಿದೆ ಗಾಡಿ. ಫೈನಲ್ ಎಷ್ಟು ಮಾಡ್ತೀರಾ ಸರ್? ಒಂದು 65 ಹೇಳೇನಿ, ಒಂದು 60 ಮಟ್ಟ ಮಾಡ್ಕೊಡ್ತೇನೆ ಸರ್. ಇದೇ ಏನೋ ಸಿಂಗಲ್ ಓನರ್ ಇದ್ರೆ 85-90 ಹೋಗ್ತೇನೆ ಸರ್. ಅದಕ್ಕೆ ಓನರ್ ಜಾಸ್ತಿ ಆಗ್ಯಾರೆ, ರೈಟ್ ನಾ ಕಮ್ಮಿ ಕೊಡ್ತೇನೆ. 60,000 ರೂಪಾಯಿ ಕೊಡ್ತೇನೆ. ಲೋನ್ ಆಗಲ್ಲ ಇದಕ್ಕೆ? ಇದಕ್ಕೆ ಲೋನ್ ಆಗಲ್ಲ ಸರ್. ಏನಿಲ್ಲ 19 ಮಾಡ್ಲಿಕ್ಕೆ ಲೋನ್ ಆಗುತ್ತೆ. ಹ್ಞೂ ಸರ್. ಸರ್ ಹೊಸ ಗಾಡಿ ಇದೆ ಸರ್ ಇದು? ಹೊಸದೇ ಸರ್, ಶೋರೂಮ್ ಗಾಡಿನೇ ಬಂದಿರೋ. ಶೋರೂಮ್ ಗಾಡಿನೇ? ಹಾಂ. ಎಷ್ಟೇ ಮಾಡಲು ಸರ್ ಇದು? ಮಾಡ್ಲಲ್ಲ ಸರ್, ಇದು ತಿಂಗಳ ಕೇಳಬೇಕು. ಎಷ್ಟು ತಿಂಗಳು? ಇದು 7 ತಿಂಗಳದ ಗಾಡಿ ಸರ್. ಇದು ಬರೀ 7 ತಿಂಗಳದ ಗಾಡಿ ಇದು. ಓಕೆ ಸರ್. ಓನರ್ ಸರ್. ಫಸ್ಟ್ ಓನರ್? ಬರೇ ಓನರ್ ಸರ್. ಹಾಂ ಸರ್. ಹೊಸ ಗಾಡಿ ಶೋರೂಮ್ ಇಂದ ಹಂಗೆ ಸರ್. ಶೋರೂಮ್ ಗಾಡಿ ಎಷ್ಟಿದೆ ಸರ್ ಇದು? ಸರ್ ಈ ಶೋರೂಮ್ ಗಾಡಿ 1,75,000 ಐತೆ. 1,70,000? ಹಾಂ. ಅಂದ್ರೆ ನಮ್ಮ ಕಡೆಯಿಂದ ಕಸ್ಟಮರ್ ಬಂದ್ರೆ ಎಷ್ಟು ಬಿಟ್ಟು ಕೊಡ್ತಾರೆ ಸರ್ ಇದನ್ನ? ನೀವೇ ಹೇಳ್ಬೇಕು, ಈಗ ನಾನು ಹೇಳಲ್ಲ. ಎಷ್ಟು ಬಿಟ್ಟು ಕೊಡ್ಬೇಕು ಹೇಳ್ರಿ, ಬಿಟ್ಟು ಕೊಡ್ತೇನೆ. ಒಂದು 25 ಬಿಟ್ಟು ಕೊಡ್ರಿ ಸರ್. ಅಲ್ಲಿಗೆ ಎಷ್ಟಾಯ್ತು? 1.5 ಆಯ್ತು. 1.5 ಆಯ್ತು. 1.5 ಆಯ್ತು. ಹೇಳ್ರಿ, ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೊಡೋಣ. ನಿಮ್ಮ ವಿಷಯ ಬಂದ್ರೆ ಗಾಡಿ ಬಂದ್ರೆ ಒಯ್ಬೇಕು, ಬಿಟ್ಟು ಹೋಗ್ಬಾರ್ದು. ಹೌದು ಸರ್. ಹೇಳ್ರಿ ಸರ್. ಇನ್ನೊಂದು 5 ಕಮ್ಮಿ ಮಾಡಿಸಿ. 5 ಅಲ್ಲಿಗೆ ಎಷ್ಟಾದ್ರೆ? ಎಷ್ಟು? 1.45. ಇನ್ನೂ ಸ್ವಲ್ಪ ಕಮ್ಮಿ ಹೇಳಿ ಸರ್. ಹೋಗ್ಲಿ ಒಂದು 10 ಬಿಟ್ಟು ಕೊಡ್ರಿ ಸರ್. ಅಲ್ಲಿಗೆ ಎಷ್ಟಾಯ್ತು? 1.30. 1.30 ಆಯ್ತು. 1.30 ನಿಮ್ಮ ವಿಷಯ ಬಂದ್ರೆ 1,35,000 ರೂಪಾಯಿ ಕೊಡ್ತೀವಿ ಗಾಡಿ. 1,35,000? ಅಲ್ಲಿಗೆ ಎಷ್ಟು ಬಿಡಂಗ ಸರ್? 40,000 ಕಮ್ಮಿ ಆಯ್ತು. ಹೌದು ಸರ್. 40,000 ಕಮ್ಮಿ ಆಯ್ತು. ಬರೀ 7 ತಿಂಗಳದ ಗಾಡಿ ಇದು. 7 ತಿಂಗಳ ಗಾಡಿ? ಯಾರು ಬಿಟ್ಟು ಕೊಡ್ತಾರೆ ಸರ್ 40,000 ಕಮ್ಮಿ ಗಾಡಿಗೆ ಇದು? ಹೌದು ಸರ್, ತಗೊಂಬೋದು ಸರ್. ಬರೀ ಗಾಡಿ 7 ತಿಂಗಳದ ಗಾಡಿ. 7 ತಿಂಗಳದ ಗಾಡಿ 6,000 7,000 ಓಡಿದೆ. 7 ತಿಂಗಳು 7,000 ಓಡಿದೆ ಗಾಡಿ. ಹಾಂ, ಬರೀ 7,000. ಪಲ್ಸರ್ 220 ಇದು. ಹಾಂ ಸರ್. ಹಾಂ. ಈಗ ಅಲ್ಲಿ 40,000 ರೂಪಾಯಿ ಯಾಕೆ ಜಾಸ್ತಿ ಕೊಡ್ಬೇಕು ಸರ್? ನಮ್ಮ ಹತ್ರ ಬರಲಿ, ಬರೀ ಐತಲ್ಲ 1.35 ಕೊಡ್ಲಿ ಸರ್. ಖುಷಿಯಾಗು ಇಲ್ಲ ಗಾಡಿ ಇದು. 40,000 ಅವ್ರು ದುಡ್ದಂಗೆ ಈ ಗಾಡಿ ಒಳಗೆ. ಎಲ್ಲೂ ಒಂದು ಗಾಡಿ ಬಿದ್ದಿಲ್ಲ, ಏನಿಲ್ಲ. ಶೋರೂಮ್ ಟೇಸ್ಟ್ ಅಲ್ಲಿ ಸರ್ ಗಾಡಿ.
ನಂಬರ್ ಪ್ಲೇಟ್ ಬಿಚ್ಚಿಟ್ಟ ಇಷ್ಟು ಹೋದ್ರೆ ಹೂವಿನ ಹಾರ ಹಾಕೋದು ಹೊಸ ಗಾಡಿ ತಂದು ಏನಪ್ಪ ಅನ್ಬೇಕು. ಹೌದು ಸರ್. 4,00,000 ರೂಪಾಯಿ ಕಮ್ಮಿ ಕೊಡ್ತೇನೆ ಸರ್. 1,75 ಇದೆ, 1,35 ಕೊಡ್ತೀನಿ ಗಾಡಿ. ಏನ್ ಶೋರೂಮ್ ಗಾಡಿ ತಗೊಂಡಂಗ ಸರ್? ಹೊಸ ಗಾಡಿನ ಸರ್. ನಂಬರ್ ಪ್ಲೇಟ್ ಬಿಚ್ಕೊಂಡ್ರೆ ಏನಪ್ಪ ಹೊಸ ತಂದು ಏನಪ್ಪ ಅನ್ಬೇಕು, ಹಂಗೆ ಗಾಡಿ. ಹೌದು ಸರ್. ಒಂದ್ ಗೀರಿ ಇಲ್ಲ ಗಾಡಿ ಮೇಲೆ, ಎಷ್ಟು ನೀಟ್ ಆಗಿದೆ. ಓಕೆ ಸರ್. ಹೌದಾ? ಅಂದ್ರೆ ಫೈನಲ್ ಎಷ್ಟು ಮಾಡ್ತೀರಾ ಸರ್ ಪ್ರೈಸ್ ಇದು? ಈಗ ನಿಮ್ಗೋಸ್ಕರ ಅದೇ ಫೈನಲ್ ಸರ್. ಅದೇ final ಬಂದ್ರೆ ಸುಮ್ಮನೆ ದುಡ್ಡು ಕೊಟ್ಟು ಹೋಗ್ಬೇಕು, ಮಾತೇ ಆಡ್ಬಾರ್ದು. ತಗೊಳ್ಳಿ ಸರ್ 1,35 ಗಾಡಿ ಕೊಡ್ರಿ ಅಂತ ಹೇಳ್ಬೇಕು. 4,000 ಕಮ್ಮಿ ಅಲ್ಲ ಸರ್. ಹೌದು ಸರ್. 7 ತಿಂಗಳಿಗೆ ತಿಂಗಳ ಒಂದು 5,000 ಬಿಡಂಗ. ಹೌದು ಸರ್. ಹ್ಞೂ ಸರ್, ಒಳ್ಳೆ ಗಾಡಿ. ಬಂದು ಒಯ್ಯಿಲ್ಲ ಮಿಸ್ಟರ್, ಒಳ್ಳೆ ಗಾಡಿ ಕೊಡ್ತೇನೆ. ಬರೀ 7,000 ಓಡಿದೆ. ಓಕೆ ಸರ್. 7 ತಿಂಗಳ ಗಾಡಿ 7,000 ಓಡಿದೆ. ಓಕೆ ಸರ್. ಸರ್ ಎಷ್ಟನೇ ಮಾಡಲು ಸರ್ R15? ಸರ್ R15 ವರ್ಷನ್ 4 ಸರ್. ಇದು ವರ್ಷನ್ 4. ವರ್ಷನ್ 4 ಡಲ್ ಬ್ಲ್ಯಾಕ್ ಬರುತ್ತೆ, ಸ್ವಲ್ಪ ಲೈಟ್ ಬ್ಲ್ಯಾಕ್ ಇದು. ಈ ಗಾಡಿ ನಮ್ಮ ಅಂಗಡಿಯಾಗ ನನ್ನ 5-6 ಗಾಡಿ ಮಾಡಿದೆ ಸರ್. ಇದು ಹೋದ ತಿಂಗಳಲ್ಲಿ 5-6 ಗಾಡಿ ಹೋಗ್ಯಾವೆ. ಅಂದ್ರೆ ಕಲರ್ ನಿಲ್ಲಲ್ಲ ಸರ್. ಯಾರು ನೋಡಿದವ್ರು ಬಂದು ಒಯ್ದು ಬಿಟ್ಟಾರೆ ಗಾಡಿಗಳು. ಬಿಟ್ಟಿಲ್ಲ ಈಗ ಇದು ಗಾಡಿ 2022ನೇ ಮಾಡಲು ಸರ್. ಇದು ಎಷ್ಟನೇ ಓನರ್ ಸರ್? ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಸರ್? ಸರ್ ಶೋರೂಮ್ ಹಿಸ್ಟ್ರಿ ಸರ್. ಇದು ಬರೀ 11,000 ಓಡಿದೆ ಗಾಡಿ. 11,000 ಹೇಳ್ರಿ. 11,000 ಓಡಿದೆ ಸರ್. ಓಕೆ ಸರ್. ಎಕ್ದಮ್ ಗುಡ್ ಕಂಡೀಷನ್ ಗಾಡಿ. ಬೀಳೋದು ಏನಿಲ್ಲ, ಸ್ಕ್ರಾಚ್ ಆಗಿಲ್ಲ ಗಾಡಿ ಮೇಲೆ. ಜೀನೇನ್ 11,000 ಓಡಿದೆ. ಅವ್ರ ಶೋರೂಮ್ ಚೆಕ್ ಮಾಡಿಸ್ಕೊಂಡ್ ಬರ್ಲಿ, ಅಷ್ಟೇ ಇರುತ್ತೆ ಸರ್. ಶೋರೂಮ್ ಟೈರ್ ನಲ್ಲಿ ಇದೆ. ಗುಡ್ ಕಂಡೀಷನ್ ಗಾಡಿ. ಯಾರು ನಿಮ್ಮ ಕಸ್ಟಮರ್ ನೋಡ್ತಾರೆ ಬರ್ಲಿ, ನೋಡ್ಕೊಂಡು ಒಳ್ಳೆ ಪ್ರೈಸ್ ಕೊಡ್ತೇನೆ ಸರ್ ಗಾಡಿದು. ಇದು 1,50,000 ರೂಪಾಯಿ ಹೇಳಕತ್ತೆ ಸರ್. 1,50,000 ರೂಪಾಯಿ. ಅಂದ್ರೆ ಶೋರೂಮ್ ಗಾಡಿ ಎಷ್ಟಿದೆ ಸರ್ ಇದು? ಇದು 2,65,000-70,000 ಐತೆ ಸರ್. ಓಕೆ. ಹಾ ಸರ್. 11,000 ಓಡಿಯೋ ಗಾಡಿ ಸಿಗಲ್ಲ ಸರ್. ಬಹಳ ಲೀಡಿಂಗ್ ಕಮ್ಮಿ ಇದೆ. ಒಳ್ಳೆ ಗಾಡಿ ಇದೆ, ಒಯ್ಲಿ ಸರ್. ಓಕೆ ಸರ್. ಅದೆಲ್ಲ ಶೋರೂಮ್ ಟೆಸ್ಟ್ ಇದೆ ಅಲ್ಲ? ಶೋರೂಮ್ ಟೆಸ್ಟ್ ಸರ್. ಶೋರೂಮ್ ಟೆಸ್ಟ್ ಏನು ಒಂದು ನಟ್ಟು ಚೇಂಜ್ ಆಗಿಲ್ಲ ಸರ್. ಒರಿಜಿನಲ್ ಗಾಡಿ ಕೊಡ್ತೇನೆ ಸರ್. ನೆನೆಸ್ಬೇಕು ಅವ್ರ ಗಾಡಿ. 1,50,000 ಲಕ್ಷಕ್ಕೆ ಕೊಡ್ತೇನೆ ಸರ್. ಇದು 1,50,000 ಲಕ್ಷ? ಹೌದು ಸರ್. ಅದ್ರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಮಾಡ ಸರ್. ನನ್ನ ಕೈಲಿಂದ ಎಷ್ಟಾಗ್ತದೆ ಅಷ್ಟು ಕಮ್ಮಿ ಮಾಡಿ ಕಳಿಸ್ತೇನೆ. ಒಳ್ಳೆ ಗಾಡಿನೇ ಕೊಡಿ. ನೋಡಿದ್ರಲ್ಲ ಗೈಸ್, ಇಷ್ಟೊತ್ತು ಎಲ್ಲ ಪ್ರತಿಯೊಂದು ಮತ್ತೆ ಮಾಡ್ಲುಗಳು ಮತ್ತೆ ಅದೇ ತಕ್ಕಂಗೆ ಪ್ರೈಸ್ಗಳು ಇದಾವೆ. ನೀವು ಅಷ್ಟು ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ಪ್ರೈಸ್ ಅಷ್ಟು ಕಂಡಿದೆ, ಅಷ್ಟು ಪ್ರೈಸ್ ಇದೆ, ಅಷ್ಟು ಹೈ ಪ್ರೈಸ್ ಇದೆ ಅಂತಂದು ಕಮ್ಮಿ ಮಾಡ್ಸೋಣ. ಮತ್ತೆ ನೀವು ಬಂದ್ರೆ ಮತ್ತೆ ಕಮ್ಮಿ ಮಾಡ್ಸೋಣ. ಅದಕ್ಕೆ ಏನಂತಿಲ್ಲ. ಮತ್ತೆ ಡೌನ್ ಪೇಮೆಂಟ್ ನೀವು 23,000 ಕಟ್ಟಿದ್ರೆ ಆರಾಮಾಗಿ ಬೈಕ್ ಬರುತ್ತೆ ನಿಮಗೆ. ಇವ್ರು ಹೇಳಿದ ರೇಟಿಗೆ ಆಗಲ್ಲ, ಇನ್ನೂ ಕಮ್ಮಿ ಮಾಡ್ಸೋಣ. ಮತ್ತೆ ಪ್ರೈಸ್ಗಳು ಮತ್ತೆ ಅವ್ರು ಮಾಡ್ಲು ಮತ್ತೆಲ್ಲ ಇಷ್ಟೊತ್ತು ನೀವು ನೋಡಿದ್ರಲ್ಲ. ಮತ್ತೆ ಇನ್ನೊಂದು ಸ್ವಲ್ಪ ಮಾಡ್ಸೋಣ. ಮತ್ತೆ ಅದೇ ರೀತಿ ನೀವು ಏನು ಹುಡುಕ್ತಿದ್ರೋ ಬೈಕು, ಅದೇ ಮಾಡ್ಲುಗಳು ಮತ್ತೆಲ್ಲ ಪ್ರತಿಯೊಂದು ಬಂದಿದ್ದಾವೆ. ಲೋನು ಫೆಸಿಲಿಟಿ ಎಲ್ಲ ಇದೆ ಇಲ್ಲಿ. ನೀವು ಒಂದ್ಸಲಿ ಶೋರೂಮ್ ವಿಸಿಟ್ ಮಾಡಿದ್ರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಮತ್ತೆ ನೋಡಿದ್ರಲ್ಲ ಇಲ್ಲಿವರೆಗೂ. ಮತ್ತೆ ಅದೇ ರೀತಿಯಾಗಿ ಮತ್ತೆ ಇನ್ನು ಈ ಶೋರೂಮಿಗೆ ಹೊಸದಾಗಿ ಯಾರು ವಿಸಿಟ್ ಮಾಡ್ತೀರೋ ಮತ್ತೆ ಅವರು ಏನೋ ಡೌಟ್ ಏನು ಪಡೋಕೆ ಹೋಗ್ಬೇಡ್ರಿ. ಎಲ್ಲ ಒರಿಜಿನಲ್ ಗಾಡಿಗಳೆಲ್ಲ ಮತ್ತೆ ಅದೇನು ಪೇಂಟ್ ಮಾಡಿ ಇಡ್ತಾರೆ ಅಷ್ಟೇ. ಮತ್ತೆ ಇವರೇ ಪ್ರತಿಯೊಂದು ಕೈಯಾರು ದುಡ್ಡು ಹಾಕಿ ರೆಡಿ ಮಾಡಿ ಮತ್ತೆ ನಿಲ್ಲಿಸ್ತಾರೆ ಗಾಡಿ. ಅದೇ ರೀತಿಯಾಗಿ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿದ್ರೆ ಡಿಸ್ಲೈಕ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.